ಈ ಕಾರ್ಯಕ್ರಮದಲ್ಲಿ ಶಾಸಕರಾದ ಹಂಪನಗೌಡ ಬಾದರ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಜಗತ್ತಿನ ಎಲ್ಲಾ ಧರ್ಮಗಳು ಶಾಂತಿಯ ಸಂದೇಶವನ್ನು ಸಾರಿದ್ದು, ಈ ಶಾಂತಿಯ ಸಂದೇಶಗಳನ್ನು ಮೈಗೂಡಿಸಿಕೊಂಡು ಸಾಮರಸ್ಯದ ಜೀವನ ನಡೆಸಬೇಕು. ಅಂದಾಗ ಮಾತ್ರ ಈ ಬದುಕಿಗೆ ಒಂದು ಅರ್ಥ ಬರಲು ಸಾಧ್ಯ ಎಂದರು. ವೀರರೆಡ್ಡಿ ಸಾಹೇಬರು, MS ಶ್ರೀನಿವಾಸ್ ಸಾಹೇಬರು, ಬಾಬಾಪಾಜ ಸಾಹೇಬರು ಎಲ್ಲರೂ ಗುಂಜರೇಶ್ವರಿ ಅವರು ಮಾಲಾರ್ಪಣೆ ಅವರು ಮಾಡಬೇಕು. ಹಾಗೆ ಜಲಾನ್ ಸಾಹೇಬರು ಆದರ್ಶಕ ಪೂರ್ವವಾಗಿ ಪೈಗಂಬರವರ ತತ್ವ ಸಿದ್ಧಾಂತಗಳನ್ನು, ಆಚಾರಗಳನ್ನು, ವಿಚಾರಗಳನ್ನು ಅವರು ನಡೆದು ಬಂದಿರುವ ಪ್ರಚಾರ ಮಾಡುವಂತ ಈ ಶುಭ ಸಮಸ್ಯದ ನಾಡಿನಲ್ಲಿ ಎಲ್ಲರೂ ಸೇರಿ ಆಚರಣೆ ಮಾಡತಕ್ಕಂಥ ಒಂದು ಶುಭ ದಿನ. ಪ್ರಪಂಚದ ಶ್ರೇಷ್ಠ ದಾರ್ಶನಿಕ ಪುರುಷರು ಮೊಹಮ್ಮದ್ ಪೈಗಂಬರ್ ಕೂಡ ಒಬ್ಬರು. ಅವರು ಹುಟ್ಟು, ಸಾವು, ಅವರ ಜೀವನ ಚರಿತ್ರೆ ಇವೆಲ್ಲವನ್ನ ನಾವು ನೋಡಿದಾಗ ಅಂದಿನ ದಿನಮಾನಗಳಲ್ಲಿ ಎಷ್ಟು ಮೂಢನಂಬಿಕೆಗಳಿದ್ದವು, ಸಮಾಜದಲ್ಲಿ ಏನೇನು ಸಾಮಾಜಿಕವಾಗಿ ಪರಿವರ್ತನೆ ಆಗಬೇಕಾಗಿದೆ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಜೀವನದ ಬದುಕಿಗೆ ಬೇಕಾಗ್ತಕ್ಕಂಥ ಸಂದೇಶಗಳನ್ನು ಯಾವ ರೀತಿ ಜನರಿಗೆ ಸರಳ ರೀತಿಯಲ್ಲಿ ತಿಳುವಳಿಕೆ ಕೊಡ್ತಕ್ಕಂಥ ಕೆಲಸವನ್ನ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಪ್ರಾರಂಭ ಮಾಡಿ ಸಮಾಜದ ಪರಿವರ್ತನೆಗೆ ನಾಂದಿ ಆಡಿಸ್ತಕ್ಕಂಥ ಒಬ್ಬ ಮಹಾನ್ ಪುರುಷ ಅವರ ಜೀವನ ಚರಿತ್ರೆ ಪ್ರಪಂಚದ ಎಲ್ಲ ಜನತೆ ದಾರ್ಶನಿಕ ಪುರುಷರು ನಮ್ಮ ಪೈಗಂಬರ್ ಇರ್ಬೋದು, ಬಸವಣ್ಣವರು ಇರ್ಬೋದು, ಬುದ್ಧ ಇರ್ಬೋದು, ಜೈನರು ಇರ್ಬೋದು, ಎಲ್ಲರೂ ಸಾರುವ ಪ್ರತಿಯೊಂದು ಸಂದೇಶ ಶಾಂತಿ, ಸೌಹಾರ್ದತೆ ಮತ್ತು ಸಮಾನತೆಯ ಬಾಳಬೇಕು ಎಂಬ ಒಂದು ವಿಚಾರವನ್ನು ಇಟ್ಟುಕೊಂಡು ದಾರ್ಶನಿಕ ಪುರುಷರು ತಮ್ಮದೇ ಆದಂಥ ಕೆಲವು ಕಾರ್ಯಚಟುವಟಿಕೆಗಳನ್ನು, ಸಂದೇಶಗಳನ್ನು ಸಮಾಜಕ್ಕೆ ಕೊಟ್ಟು ಸಮಾಜದಲ್ಲಿರ್ತಕ್ಕಂಥ ಮೂಢ ನಂಬಿಕೆಗಳನ್ನು. ಪ್ರಗತಿಪರ ಮುಖಂಡ HN ಬಡಿಗೇರ್ ಮಾತನಾಡಿ, ಮೊಹಮ್ಮದ್ ಪೈಗಂಬರ್, ಬಸವೇಶ್ವರರು ಹಾಗೂ ಕನಕದಾಸರು ಸಾರಿರುವ ಸಾರ ಒಂದೇ, ಅದುವೇ ಶಾಂತಿ, ಸಹಬಾಳ್ವೆ. ಈ ನಾಡಿನಲ್ಲಿ ಜ್ಞಾನಿಗಳು ಮತ್ತು ಅಜ್ಞಾನಿಗಳು ಎಂದು ಎರಡು ವರ್ಗಗಳಿದ್ದು, ಜ್ಞಾನಿಗಳು ಸನ್ಮಾರ್ಗದ ಹಳೆ ಜೀವನ ನಡೆಸಿದರೆ ಅಜ್ಞಾನಿಗಳು ತಮ್ಮ ಲಾಭಕ್ಕಾಗಿ ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿಸಿ ಲಾಭವನ್ನು ಪಡೆದುಕೊಳ್ಳುತ್ತಾರೆ. ಆದರೆ ಮರಣ ಹೊಂದಿದ ನಂತರ ಯಾರು ಏನು ಒಯ್ಯುವುದಿಲ್ಲ ಎನ್ನುವುದು ಪ್ರತಿಯೊಬ್ಬರು ಅರ್ಥೈಸಿಕೊಳ್ಳಬೇಕು. ಅಂದಾಗ ಮಾತ್ರ ಸಮತ ಸಮಾಜ ನಿರ್ಮಿಸಲು ಸಾಧ್ಯವೆಂದು ಅಭಿಪ್ರಾಯಪಟ್ಟರು. ನಂತರ ಪ್ರಮುಖ ಬೀದಿಗಳಲ್ಲಿ ಆಕರ್ಷಕ ಮೆರವಣಿಗೆ ವೇಳೆ ಶಬ್ದ ಚಿತ್ರಗಳು ಸಾರ್ವಜನಿಕರ ಗಮನ ಸೆಳೆದವು. ಇನ್ನು ಮೆರವಣಿಗೆಯಲ್ಲಿ ಹಿಂದೂ ಬಾಂಧವರು ಮುಸ್ಲಿಂ ಬಾಂಧವರಿಗೆ ಸಿಹಿ ತಿನಿಸುವ ಮೂಲಕ ಸೌಹಾರ್ದತೆ ಮೆರೆದರು.
ಪವಿತ್ರವಾದ ಮಣ್ಣಿನಿಂದ ನಮ್ಮ ಮನೆಗೆ ಬರುವುದನ್ನು ನಾವು ಮರೆತು ಬಿಡುತ್ತೇವೆ. ಒಬ್ಬ ಮನುಷ್ಯ ಮಣ್ಣಾಗಬೇಕೆಂಬ ಆಸೆ ಪಡುವುದಾದರೆ ಮದೀನಾದ ಮಣ್ಣಾಗ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮನುಷ್ಯರು ಯಾವತ್ತು ಆಲೋಚನೆ ಮಾಡಬೇಕಾದದ್ದು ಮದೀನಾದ ಮಣ್ಣಿಗೆ ನಾನು ಯಾವ ಮದೀನಾದ ಮಣ್ಣು ಈ ವೇಳೆ ಬಿಜೆಪಿ ಮುಖಂಡರಾದ ಕೆ ಕರಿಯಪ್ಪ, ಮುಸ್ಲಿಂ ಸಮಾಜದ ಹಿರಿಯ ಮುಖಂಡರಾದ ಬಾಬರ್ ಪಾಷಾ ವಕೀಲರು, ಹಾಜಿ ಮಸ್ತಾನ್, ಜಿಲಾನಿ ಪಾಷಾ, ನಿರುಪಾದಪ್ಪ ಗೋಡಿಹಾಳ್, ಫಾರೂಕ್ ಸಾಬ್, ಮುಕ್ತಾರ್ ಹುಸೇನ್, ಎಂಡಿ ನದೀಮುಲ್ಲಾ, ಶಿವಕುಮಾರ್ ಜವಳಿ, ಖಾಜಾ ಮಲ್ಲಿಕ್, ವೆಂಕಟೇಶ್ ರಾಗಲಪರ್ವಿ, ಮೌನೇಶ್ ಜಾಲ್ವಾಡಗಿ, ಸುರೇಶ್ ಗೊಬ್ಬರ್ಕರ್ ಸೇರಿದಂತೆ ಅನೇಕರು ಇದ್ದರು.